ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಕಂದಾಯ ಬಡಾವಣೆ ಇನ್ಕಮ್ ಟ್ಯಾಕ್ಸ್ ಲೇಔಟ್ ಪಕ್ಕದಲ್ಲೇ ಇರುವಂಥ ಖಾಸಗಿ ಬಡಾವಣೆ, ಅಂದರೆ ಕಂದಾಯ ಬಡಾವಣೆ ಶ್ರೀರಾಮ್ಪುರದಲ್ಲಿ ಬರುತ್ತೆ. ಅದರ ಪಕ್ಕದಲ್ಲೇ ಇರುವಂಥ ಖಾಸಗಿ ಬಡಾವಣೆಯಲ್ಲಿ ನಿಮಗೆ ಒಂದು 3 BHK ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಇದು 28/40 ಬರುತ್ತೆ, 28/40 ಅಡಿ ಬರುತ್ತೆ. ಲ್ಯಾಂಡ್ ಏರಿಯಾ ನಾನು ಮಾತಾಡ್ತಾ ಇರೋದು. ಇದು ನಾರ್ತ್ ಫೇಸಿಂಗ್ ಸೈಡ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್. ಸೊ ಏನು ನೋಡ್ತಿದ್ರೆ ಪಾರ್ಕಿಂಗ್ ಏರಿಯಾ, ಒಂದು ಸ್ಮಾಲ್ ಕಾರ್ ನಿಲ್ಲಿಸ್ಕೋಬೋದು. ಸೊ ಡೋರ್ ಈಸ್ಟ್ ಫೇಸಿಂಗಿಗಿದೆ. ಕಂಪ್ಲೀಟ್ ಗ್ರನೈಟ್ ಫ್ಲೋರಿಂಗ್ ಬಿಲ್ಡಿಂಗ್, ಫಾಲ್ ಸೀಲಿಂಗ್ ಮಾಡಿದ್ದಾರೆ, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಎಲ್ಲ ರೂಮ್ಗೂ ಕಾಟ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್, ಚಿಮ್ನಿ, ರೆಡಿ ಟು ಮೂವ್ ಇನ್ ಮನೆ ಅಂತಲೇ ಹೇಳ್ಬೋದು. ಇದು ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್, ಮುಡಾ ಅಪ್ರೂವ್ಡ್ ಲೇಔಟ್. ಕಂಪ್ಲೀಟ್ ಟೀಕುಡ್ ಡೋರ್ಸ್, ವಿಂಡೋಸ್, ಫ್ರೇಮ್ಸ್, ಶಟರ್ಸ್ ಎಲ್ಲನೂ ಫಸ್ಟ್ ಕ್ವಾಲಿಟಿ ಟೀಕಲ್ಲಿ ಕಟ್ಟಿದ್ದಾರೆ. ನೋಡ್ಬೋದು, ಕಂಪ್ಲೀಟ್ ಫಾಲ್ ಸೀಲಿಂಗ್, ದೇವ್ರ ಮನೆ ಇದು, ಮತ್ತು ಡೈನಿಂಗ್ ಏರಿಯಾ. ಸೊ ಮೇಲ್ಗಡೆ ನಿಮಗೆ ಒಂದು ಚಾಂಡ್ಲರ್ ಸಹಿತನೂ ಕೊಟ್ಟಿದ್ದಾರೆ, ಡಬಲ್ ಹೈಟ್ ಕೊಟ್ಟಿದ್ದಾರೆ. ಸೊ ಇದು ಡೈನಿಂಗ್ ಏರಿಯಾ ಬರುತ್ತೆ. ಒಂದು 6 ಸೀಟರ್ ಡೈನಿಂಗ್ ಟೇಬಲ್ ಹಾಕುವಷ್ಟು ಜಾಗ ಉಂಟು. ಸೊ ಇದು ನಿಮಗೆ ಓಪನ್ ಮಾಡ್ಯುಲರ್ ಕಿಚನ್, ಎಲ್ಲ ಬ್ರ್ಯಾಂಡೆಡ್ ಫಿಕ್ಚರ್ಸ್ನ ಬಳಸಿದ್ದಾರೆ. ಚಿಮ್ನಿ ಸಹಿತನೂ ಅಳವಡಿಸಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಏರಿಯಾ, ಒಳ್ಳೆ ಗಾಳಿ ಬೆಳಕು ವೆಂಟಿಲೇಷನ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಮೇಲ್ಗಡೆ ಪ್ಲಸ್ ಕೆಳಗಡೆ ಎರಡೂ ಸಹಿತ ವಿಂಡೋ ಕೊಟ್ಟಿದ್ದಾರೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಇದು ಕಾಮನ್ ಬಾತ್ರೂಮ್, ಭಾಳ ವಿಶಾಲವಾಗಿದೆ. ಇಲ್ಲಿಗೂ ಸಹಿತ ಶವರ್, ಸಿಂಕ್, ಕಮೋಡ್ ಕೂರಿಸಿಲ್ಲ, ಅವಶ್ಯಕತೆ ಇದ್ದರೆ ಕೂರಿಸಿ ಕೊಡ್ತಾರೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಇದು ಒಂದು ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇರೋದು ನಿಮಗೆ. ವಾಲ್ ಸೀಲಿಂಗ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಇದೆ, ಸ್ಟೋರೇಜ್ ಫೆಸಿಲಿಟಿ ಇದೆ. ಒಂದು ಕ್ವೀನ್ ಸೈಜ್ ಕಾಟ್ ಹಾಕುವಷ್ಟು ಜಾಗ ಉಂಟು. ಸೊ ಇದು ಬ್ಯಾಕ್ ಸೈಡ್ ನಿಮಗೆ ಯುಟಿಲಿಟಿ ಏರಿಯಾ, ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಅಳವಡಿಸಿದ್ದಾರೆ. ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳಲಿಕ್ಕೆ ಸ್ಥಳಾವಕಾಶ ಇದೆ. ಸೊ ಅಲ್ಲಿ ಆ ಕಾಮನ್ ಬಾತ್ರೂಮಲ್ಲಿ ವೆಸ್ಟರ್ನ್ ಕ್ಲಾಸೆಟ್ ಯಾಕೆ ಕೂರಿಸಿಲ್ಲ ಅಂದರೆ, ಇಲ್ಲಿ ನಿಮಗೆ ಒಂದು ಇಂಡಿಯನ್ ಕ್ಲಾಸೆಟ್ ಟಾಯ್ಲೆಟ್ ಇದೆ, ಹಾಗಾಗಿ ಅಲ್ಲಿ ಕೂರಿಸಿಲ್ಲ. ಇನ್ ಕೇಸ್ ಬೇಕು ಅಂದರೆ ಅಲ್ಲೂ ಸಹಿತ ಫಿಕ್ಸ್ ಮಾಡಿ ಕೊಡ್ತಾರೆ. ಸೊ ನಾವೀಗ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ. ಇದಕ್ಕೆ ಆ್ಯಂಟಿ ಸ್ಕಿಡ್ ಗ್ರನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸ್ನ ಅಳವಡಿಸಿದ್ದಾರೆ. ಸೊ ಕ್ವೈಟ್ ಸ್ಪೇಷಿಯಸ್ ಆಗಿದೆ ಮೆಟ್ಲುಗಳು. ಸೊ ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಸೊ ಇಲ್ಲಿ ನಿಮಗೆ ಡಬಲ್ ಹೈಟ್ ಸೀಲಿಂಗ್ ಕೊಟ್ಟಿದ್ದಾರೆ. ಸುತ್ತಲೂ ಓಡಾಡ್ಬೋದು. ಇಲ್ಲಿಂದ ನಿಮಗೆ ದೇವ್ರ ಮನೆ ಕಾಣುತ್ತೆ, ಪ್ಲಸ್ ಒಂದು ಚಾಂಡ್ಲರ್ ಅಳವಡಿಸಿದ್ದಾರೆ. ಸೊ ಇದು ನಿಮಗೆ 2ನೇ ಬೆಡ್ರೂಮು. ಈ ಬೆಡ್ರೂಮ್ಗೆ ಕಾಟ್ ಫೆಸಿಲಿಟಿ, ಸ್ಟಡಿ ಯೂನಿಟ್ ಅಂದರೆ ಸ್ಟಡಿ ಟೇಬಲ್, ಮತ್ತು ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಪ್ಲಸ್ ಡ್ರೆಸ್ಸಿಂಗ್ ಯೂನಿಟ್ ಹಾಗೂ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಇದೆ. ವಿಶಾಲವಾಗಿದೆ. ನಿಮಗೆ ಒಂದು ಕಾಟ್ ಇಟ್ಟ ಮೇಲೂ ಸಹಿತ ನಿಮಗೆ
ಈಸಿಯಾಗಿ ಓಡಾಡಲಿಕ್ಕೆ ಸ್ಥಳಾವಕಾಶ ಇದೆ. ಇದು ಎಲ್ಲ ಹೈಡ್ರಾಲಿಕ್ ಸ್ಕಾಟು, ಕೆಳಗಡೆ ನೀವು ಮೆಟೀರಿಯಲ್ಸ್ ಇಟ್ಕೊಳೋಕ್ಕೆ ಅವಕಾಶ ಇದೆ. ಸೊ ನಿಮಗೆ ಇಲ್ಲಿ ವೆಸ್ಟರ್ನ್ ಕ್ಲಾಸೆಟ್, ಮೇಲ್ಗಡೆ ಅಟ್ಟ ಫೆಸಿಲಿಟಿ ಕೊಟ್ಟಿದ್ದಾರೆ. ಎಲ್ಲ ಜಾಗ್ವಾರ್ ಬಾತ್ರೂಮ್ ಫಿಕ್ಚರ್ಸ್ನ ಬಳಸಿದ್ದಾರೆ. ಸೊ ಸೆಕೆಂಡ್ ಬೆಡ್ರೂಮ್ ನೋಡಿದ್ವಿ. ಈಗ ಥರ್ಡ್ ಬೆಡ್ರೂಮ್ ನೋಡ್ತಾ ಇದ್ದೀವಿ. ಇದಕ್ಕೂ ಸಹಿತ ಕಾಟ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಸ್ಟೋರೇಜ್ ಸಹಿತನೂ ಫೆಸಿಲಿಟಿ ಇದೆ. ಪ್ಲಸ್ ಫಾಲ್ ಸೀಲಿಂಗ್, ಸೈಡ್ ಟೇಬಲ್ಸ್, ಸ್ಪೇಷಿಯಸ್ ಆಗಿದೆ ರೂಮ್. ನಿಮಗೆ ಎಲ್ಲೂ ಇಕ್ಕಟ್ಟಂತ ಅನಿಸಲ್ಲ. ಸೊ ವಾಕ್-ಇನ್ ವಾರ್ಡ್ರೋಬ್ ಸಹಿತನೂ ಇದೆ. ಸೊ ಇದು 28/40 ನಾರ್ತ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಡೋರ್, 3 BHK ಡ್ಯೂಪ್ಲೆಕ್ಸ್ ಹೊಸ ಮನೆ, ಕಂದಾಯ ಲೇಔಟ್. ಅಂದರೆ ನಿಮಗೆ ಭ್ರಮರಾಂಬ ಚೌಟ್ರಿಯಿಂದ ಬಂದೆ ಬೆಮೆಲ್ ಲೇಔಟ್ ಇದೆ. ಬೆಮೆಲ್ ಲೇಔಟ್ ಪಕ್ಕದಲ್ಲೇ ಇರುವಂಥ ಕಂದಾಯ ಬಡಾವಣೆ, ಅದರ ಪಕ್ಕದಲ್ಲೇ ಇರುವಂಥ ಖಾಸಗಿ ಬಡಾವಣೆಯಲ್ಲಿ ರಿಂಗ್ ರೋಡ್ ಒಳಗಡೆ ಇರುವಂಥ 3 BHK ಡ್ಯೂಪ್ಲೆಕ್ಸ್ ಹೊಸ ಮನೆ. ನಿಮಗೆ ಸಿಟಿ ಸೆಂಟ್ರಿಂದ ನಿಮಗೊಂದು 6 to 7 ಕಿಲೋಮೀಟರ್ಸ್ ಆಗುತ್ತೆ ಈ ಪ್ರಾಪರ್ಟಿಗೆ. ಮೂಲಭೂತ ಸೌಕರ್ಯಗಳಾದ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಹಾಗೂ ಟಾರ್ ರೋಡ್ ಎಲ್ಲ ಇರುವಂತಹ ಸುಸರ್ಜಿತವಾದ ಮನೆ. ಸೊ ಏನು ನೋಡಿದ್ರಿ, ಇದು ಬಾಲ್ಕನಿ. ಸೊ ಇದು ರೆಡಿ ಟು ಮೂವ್ ಇನ್ ಮನೆ. ಈ 3 BHK ಡ್ಯೂಪ್ಲೆಕ್ಸ್ ಹೊಸ ಮನೆ ಸೇಲ್ಗಿದೆ. ಇದರ ಬೆಲೆ ಹಾಗೂ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಇದಕ್ಕೂ ಸಹಿತ ಟೀಕು ಡೋರ್ ಇದೆ ಹಾಗೂ ನಿಮಗೆ ಸೇಫ್ಟಿ ಗೇಟ್ ಸಹಿತನೂ ಕೊಟ್ಟಿದ್ದಾರೆ. ಸೊ ಇದು ನೋಡ್ಬೋದು, ನಿಮಗೆ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂಥ, ನೀವೇನು ನೋಡ್ತಾ ಇದ್ದೀರಾ ಅದು ರಿಂಗ್ ರೋಡಿಂದ ಕೇವಲ ಒಂದು 200 ಮೀಟ್ರ್ ದೂರದಲ್ಲಿ ಇರುವಂತಹ ಮನೆ. ರಿಂಗ್ ರೋಡ್ ಒಳಗಡೆ ಬರುತ್ತೆ ಈ ಪ್ರಾಪರ್ಟಿ. ಸೊ ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ನೋಡ್ಬೋದು, ಇಲ್ಲಿ ಸ್ಮಾಲ್ ಒಂದು ಕೆನೋಪಿ ಕೊಟ್ಟಿದ್ದಾರೆ. ಒಂದು ಸಿಟ್ಔಟ್ ಥರ ಮಾಡ್ಕೊಳ್ಬೋದು ಇದು ಜಾಗನ. ಸೊ ಈ ಮನೆ ಸೇಲ್ಗಿದೆ. ಇದರ ಬೆಲೆ ಹಾಗೂ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು ಮತ್ತು ನಮಸ್ಕಾರ.